ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳು ಮತ್ತು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಂತ ವಂದನೆಗಳು. ಈ ದಿನ ವಿಲಿಯಂ ಟೆಂಡಲ್ ಅವರ ವಿಷಯದಲ್ಲಿ ಕ್ಲುಪ್ತವಾಗಿ ನಾವು ತಿಳಿದುಕೊಳ್ಳೋಣ. ವಿಲಿಯಂ ಟೆಂಡಲ್ ಅವರು 1495ರಲ್ಲಿ ಗ್ಲೌಸ್ಟರ್ ಸ್ಲಿಂಬ್ರಿಡ್ಜ್ ನಲ್ಲಿ ಜನಿಸಿದರು. ಇವರಿಗೆ ಚಿಕ್ಕಂದಿನಿಂದಲೂ ದೈವಶಾಸ್ತ್ರಗಳನ್ನು ಓದುವ ಹಂಬಲವಿತ್ತು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಶಿಕ್ಷಣ ಪಡೆದಿದ್ದರು. ಟೆಂಡಲ್ ಗ್ರೀಕ್ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಅಭ್ಯಾಸ ಮಾಡುತ್ತಿದ್ದರು. ಅವರು ಸತ್ಯವೇದವನ್ನು ಓದುತ್ತಿರುವಾಗ ಮಾನಸಿಕವಾಗಿ ಶಕ್ತಿಯನ್ನು ಹೊಂದುತ್ತಾ ಅದು ಮಾತ್ರವಲ್ಲದೆ ಅವರ ಜೀವನವು ಮಾರ್ಪಟ್ಟಿತು. ಇದಲ್ಲದೆ ಅವರ ಹೃದಯವನ್ನು ಆಕರ್ಷಿಸಿದ ಪುಸ್ತಕವು ದೇವರ ವಾಕ್ಯವಾಗಿರುವ ಸತ್ಯವೇದವು. ಆದುದರಿಂದ ಪ್ರತಿಯೊಬ್ಬರೂ ಅದನ್ನು ಓದುವುದರಿಂದ ಮೇಲನ್ನು ಹೊಂದುವರು ಎಂದು ಅದನ್ನು ತನ್ನ ಮಾತೃಭಾಷೆಯಾದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಲು ನಿರ್ಧರಿಸಿದರು. ಆ ಪುಸ್ತಕದಲ್ಲಿ ತಾನು ಓದಿದ ಸತ್ಯಗಳನ್ನು ಬೋಧಿಸಲು ಪ್ರಾರಂಭಿಸಿದರು. ಆದರೆ ಆ ದಿನಗಳಲ್ಲಿ ಸತ್ಯವೇದವನ್ನು ಸಾಮಾನ್ಯ ಜನರು ಓದಬಾರದು ಎಂದು ಕಾನೂನು ಇತ್ತು. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು 10 ಆಜ್ಞೆಗಳನ್ನು ತಮ್ಮ ಮಕ್ಕಳಿಗೆ ಕಲಿಸಿಕೊಟ್ಟಿದ್ದಾರೆ ಎಂಬ ನೇರವು ಹೊರಿಸಲ್ಪಟ್ಟು 7 ಜನರನ್ನು ಕಂಬಕ್ಕೆ ಕಟ್ಟಿ ಸುಟ್ಟು ಹಾಕಿದರು. ಅಂತ ಭಯಂಕರವಾದ ದಿನಗಳಲ್ಲಿ ಟೆಂಡಲ್ ಆಂಗ್ಲ ಭಾಷೆಗೆ ಹೊಸ ಒಡಂಬಡಿಕೆಯನ್ನು ಭಾಷಾಂತರ ಮಾಡಲು ಮನಸ್ಸು ಮಾಡಿದರು. ಆದರೆ ಆ ದೇಶದಲ್ಲಿ ಅದು ಸಾಧ್ಯವಾಗಲಿಲ್ಲ. ಆದ ಕಾರಣ ಆತನು ಜರ್ಮನಿಗೆ ಹೋಗಿ ಅಲ್ಲಿ ಭಾಷಾಂತರವನ್ನು ಮಾಡುವುದನ್ನು ಪ್ರಾರಂಭಿಸಿದರು. ಕೊಲಾಗ್ನೆ ಎನ್ನುವ ಪಟ್ಟಣದಲ್ಲಿ ಅಧಿಕಾರಿಗಳು ಹೊಸ ಒಡಂಬಡಿಕೆಯ ಪತ್ರಗಳನ್ನು ಅಪಹರಿಸುವುದನ್ನು ನೋಡಿದಾಗ ಟೆಂಡಲ್ ಅದನ್ನು ಮುದ್ರಿಸುವುದಕ್ಕೆ ಬೇರೊಂದು ಪಟ್ಟಣಕ್ಕೆ ಹೋಗಬೇಕಾಯಿತು. ಅದೇ ರೀತಿಯಾಗಿ ಅನೇಕ ಶ್ರಮೆಗಳ ಮಧ್ಯದಲ್ಲಿ ಹೊಸ ಒಡಂಬಡಿಕೆಯನ್ನು ಮೊದಲು 2 ಮುದ್ರಣೆಯನ್ನು 1525ರಲ್ಲಿ ಮುಗಿಸಿದರು. ಅನಂತರ ಸಾವಿರಾರು ಮುದ್ರಣಗಳನ್ನು ಹೊಸ ಒಡಂಬಡಿಕೆಯನ್ನು ದೊಡ್ಡ ದೊಡ್ಡ ಚೀಲಗಳಲ್ಲಿ ಕಟ್ಟಿ ಹಡಗುಗಳಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಕಳಿಸಲು ಟೆಂಡಲ್ ವಿಜಯ ಹೊಂದಿದರು. ಮತಾಧಿಕಾರಿಗಳು ಅವುಗಳನ್ನು ಸುಟ್ಟು ಹಾಕುವ ಉದ್ದೇಶದಿಂದ ಎಷ್ಟೋ ಹಣವನ್ನು ಸಲ್ಲಿಸಿ ಕಳ್ಳತನದಿಂದ ಅವುಗಳನ್ನು ಖರೀದಿಸಿದರು. ಆದರೆ ಆ ಹಣವು ಇನ್ನಷ್ಟು ಸತ್ಯವೇದಗಳನ್ನು ಮುದ್ರಿಸಲು ಸಹಾಯವಾಯಿತು. ಆತನು ಒಂದು ಹೊಸ ಒಡಂಬಡಿಕೆಯ ಗ್ರಂಥವನ್ನು ಅಂದಿನ ರಾಣಿಯಾದ ಹನಿ ಬೋಲನ್ ಅವರಿಗೆ ಬಹುಮಾನವಾಗಿ ನೀಡಿದರು. ಆ ಗ್ರಂಥವು ಇಂದಿನವರೆಗೂ ಬ್ರಿಟಿಷ್ ಪ್ರದರ್ಶನಾಲಯದಲ್ಲಿ ಇದೆ. ಮತಗುರುಗಳು ಆತನ ಮೇಲೆ ಕಕ್ಷೆ ಬಿಟ್ಟು ಆತನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಎಂದು ಹೊಂಚು ಹಾಕುತ್ತಾ ಆತನನ್ನ ಬಂಧಿಸಿ ಸೆರೆಮನೆಯಲ್ಲಿ ಹಾಕಿದರು. ಟೆಂಡಲ್ 15 ತಿಂಗಳ ಕಾಲ ಸೆರೆಮನೆಯಲ್ಲಿ ಇದ್ದರು. ಆ ಸಮಯದಲ್ಲಿಯೂ ಕೂಡ ಅವರು ಭಾಷಾಂತರವನ್ನು ಮುಂದುವರಿಸುತ್ತಾ ಇದ್ದರು. ಕೊನೆಗೆ 1536 ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಶುಕ್ರವಾರ ಆ ಕತ್ತಲೆಯ ಕೋಣೆಯಲ್ಲಿ ಆತನನ್ನು ಹೊರಗಡೆ ಕರೆದು ಗಂಟಲು ಇಸಿಕಿ ಆತನ ಶರೀರವನ್ನ ದಹಿಸಿ ಬೂದಿಯಾಗುವವರೆಗೂ ಸುಟ್ಟು ಹಾಕಿದರು. ಆತನ ಕೊನೆಯ ಮಾತುಗಳು, ಕರ್ತನೇ, ಇಂಗ್ಲೆಂಡ್ ರಾಜನ ಮನೋನೇತ್ರಗಳನ್ನು ತೆರೆದು ಸತ್ಯವನ್ನ ಕಂಡುಕೊಳ್ಳುವಂತೆ ಮಾಡು ಎಂದು ಟೆಂಡಲ್ ಕೊನೆಯದಾಗಿ ಅವರು ಹೇಳ್ತಾ ಇದ್ರು. ಟೆಂಡಲ್ ಸಾಯುವುದಕ್ಕೂ 10 ವರ್ಷಗಳ ಮುಂದೆ ನಾನು ಭಾಷಾಂತರ ಮಾಡಿದ ಹೊಸ ಒಡಂಬಡಿಕೆಯನ್ನು ಸುಟ್ಟು ಹಾಕಿದ ನೀವು ಒಬ್ಬ ಅರಸನು ಕೂಡ ನನ್ನನ್ನು ಸುಟ್ಟು ಹಾಕುವನು. ಆದರೂ ಸುಟ್ಟು ಹಾಕಿದರೂ ಸಹ ನಾನು ಈ ಹೊಸ ಒಡಂಬಡಿಕೆಯನ್ನು ಭಾಷಾಂತರ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಎಂದರು. ಟೆಂಡಲ್ ಮರಣ ಹೊಂದಿದ ನಂತರ ಕೆಲವೇ ವರ್ಷಗಳಲ್ಲಿ ಇಂಗ್ಲೆಂಡ್ ನಲ್ಲಿ ಸಾಮಾನ್ಯ ಜನರು ಸಹ ಅವರ ಸ್ವಂತ ಭಾಷೆಯಲ್ಲಿ ಸತ್ಯವೇದವನ್ನು ಅಂದರೆ ಬೈಬಲ್ ಅನ್ನು ಓದುವ ಮಾರ್ಗವು ಏರ್ಪಟ್ಟಿತು. ಟೆಂಡಲ್ ಬೈಬಲ್ ನಲ್ಲಿ 90 ಶತಕ ಪದಗಳನ್ನು 100 ವರ್ಷಗಳ ನಂತರ ಹೊರಗಡೆ ಬಂತು. ಅದೇ ಕಿಂಗ್ ಜೇಮ್ಸ್ ಭಾಷಾಂತರದಲ್ಲಿಯೂ ಸಹ ಕಾಣಿಸಲ್ಪಟ್ಟಿತು. ಕ್ರಿಸ್ತನ ರಕ್ತ ಸಾಕ್ಷಿ ಎಂದರೆ ಕ್ರಿಸ್ತನನ್ನ ತ್ಯಜಿಸುವುದಕ್ಕಿಂತ ಆತನಿಗಾಗಿ ಮರಣಿಸುವುದೇ ಉತ್ತಮ. ದೇವರ ರಾಜ್ಯವು ವಿಸ್ತರಿಸುವಂತೆ ಮಾಡುವುದಕ್ಕೆ ಪ್ರಾಣವನ್ನು ಸಹ ಅರ್ಪಿಸುವುದಕ್ಕೆ ಒಪ್ಪಿಸುವಂತದ್ದು. ಕ್ರಿಸ್ತನ ಸಾಕ್ಷಿಯು ಘೋರ ಶ್ರಮಗಳನ್ನು ಅನುಭವಿಸುತ್ತಾ ಮರಣದವರೆಗೂ ನಂಬಿಗಸ್ತರಾಗಿ ಇರುವುದು. ಟೆಂಡಲ್ ತನ್ನ ಸ್ವಂತ ಭಾಷೆಯಲ್ಲಿ ಜನರು ಸತ್ಯವೇದವನ್ನ ಓದಿ ದೇವರ ಆಶೀರ್ವಾದಗಳನ್ನ ಮೇಲುಗಳನ್ನ ಹೊಂದಿಕೊಳ್ಳಬೇಕೆಂದು ಬಹಳಷ್ಟು ಪ್ರಯಾಸ ಪಟ್ಟರು. ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಭಾಷಾಂತರ ಮಾಡುವುದಕ್ಕೆ ತಮ್ಮ ಜೀವನವನ್ನೇ ಕೊಟ್ಟರು. ಆದರೆ ಈ ದಿನ ಸತ್ಯವೇದವನ್ನು ನಮ್ಮ ಸ್ವಂತ ಭಾಷೆಯಲ್ಲಿ ಇರುವುದು ಎಷ್ಟೋ ಸಂತೋಷಕರವಾಗಿದೆ. ಆದ ಕಾರಣ ಸತ್ಯವೇದವನ್ನ ಓದುವುದನ್ನ, ದೇವರ ವಾಕ್ಯವನ್ನ ಧ್ಯಾನಿಸುವುದನ್ನ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನ ಬಿಡದೆ, ಅದನ್ನ ಎಡಬಿಡದೆ ನಾವು ನಡೆಸಿಕೊಂಡು ಹೋಗೋಣ. ದೇವರ ವಾಕ್ಯದಿಂದ ಉಂಟಾಗುವಂತಹ ಆಶೀರ್ವಾದಗಳನ್ನ ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.